ದುಡ್ಡಿಲ್ಲದವನು ಬಡವನಲ್ಲ, ಬದುಕಿನಲ್ಲಿ ಗುರಿ ಹಾಗೂ ಅದನ್ನು ಸಾಧಿಸುವ ಛಲ ಇಲ್ಲದವನು ನಿಜವಾದ ಬಡವ. ಸ್ವಾಮಿ ವಿವೇಕಾನಂದ. ನಮಸ್ಕಾರ ವೀಕ್ಷಕರೇ, ವಿದ್ಯಾರ್ಥಿಗಳೇ. ಹಿಂದಿನ ಸಂಚಿಕೆಯಲ್ಲಿ ಮಾರ್ಚ್ ಆ್ಯಂಡ್ ಜುಲೈ 2018ದಲ್ಲಿ ಬಂದಿರುವಂಥ 5th ಚಾಪ್ಟರ್ನಲ್ಲಿ ಬಂದಿರುವಂಥ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸಿಂದು ಕ್ವಶನ್ನನ್ನು ಅದಕ್ಕೆ ಆನ್ಸರ್ ಸಾಲ್ವ್ ಮಾಡಿದೆ, ಎಕ್ಸ್ಪ್ಲನೇಷನ್ ಕೊಟ್ಟಾಯಿತು. ಈಗ ಅದು ಮುಂದಿಂದು ಇದರಲ್ಲಿ ಈ ವರ್ಷದಲ್ಲಿ 5 ಮಾರ್ಕ್ಸಿಗೆ ಯಾವ್ಯಾವ ಕ್ವಶನ್ ಬಂದಿದೆ ನೋಡೋಣ. ಸೊ 5 ಮಾರ್ಕ್ಸಿಗೆ explain inheritance of one gene with reference to stem height of the garden pea plant. ಇದು ಕಾಮನ್. ನಿಮಗೆ 5 ಮಾರ್ಕ್ಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೊಳೋದಂದ್ರೆ ಮೋನೋಹೈಬ್ರಿಡ್ ಕ್ರಾಸು, ಮೋನೋಹೈಬ್ರಿಡ್, ಡೈಹೈಬ್ರಿಡ್, ಇಲ್ಲ ಅಂದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸಿ. ಈ ಮೂರನ್ನು 5 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಈ ಮೂರನ್ನು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಹೇಗೆ ಬರೆಯೋದು, ಏನು ಬರೆಯೋದು 5 ಮಾರ್ಕ್ಸಿಗೆ ಈ ಮೂರಲ್ಲೇ ಒಂದು ಯಾವುದಾದ್ರೂ ಯಾವಾಗಲೂ 5 ಮಾರ್ಕ್ಸಿಗೆ ಬಂದಿರುತ್ತೆ. ನೋಡಿ ಇಲ್ಲಿ ಮಾರ್ಚ್ 2018ನಲ್ಲಿ 5 ಮಾರ್ಕ್ಸಿಗೆ ಏನು ಕೇಳಿದ್ದಾರೆ? ಸಿಂಗಲ್ ಜೀನ್, 1 ಜೀನ್ ಅಂದರೆ ಮೋನೋಹೈಬ್ರಿಡ್ ಅಥವಾ 1 ಜೀನು ವಿತ್ ರೆಫರೆನ್ಸ್ ಟು ಸ್ಟೆಮ್ ಹೈಟ್ ಅಂತ ಕ್ಲಿಯರ್ ಆಗಿ ಕೊಟ್ಬಿಟ್ಟಿದ್ದಾರೆ ಎಕ್ಸಾಂಪಲ್. ಅದೇ ನೀವು ಜುಲೈದಲ್ಲಿ ತಗೊಂಡಾಗ ಎಕ್ಸ್ಪ್ಲೇನ್ ದ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ವಿತ್ ರೆಫರೆನ್ಸ್ ಟು ಸೀಡ್ ಶೇಪ್ ಅಂಡ್ ಕಲರ್ ಇನ್ ದ ಗಾರ್ಡನ್ ಪೀ ಪ್ಲಾಂಟ್. ಇದು ಏನದು? ಡೈಹೈಬ್ರಿಡ್ ಕ್ರಾಸು. ಇದು ಮೋನೋಹೈಬ್ರಿಡ್, ಇದು ಡೈಹೈಬ್ರಿಡ್. ಅದೇ ಹೇಳಿದ್ನಲ್ವಾ, 5 ಮಾರ್ಕ್ಸ್ ಅಲ್ಲಿ ಈ ಚಾಪ್ಟರ್ ಅಲ್ಲಿ ನೀವು 5 ಮಾರ್ಕ್ಸ್ ಅಲ್ಲಿ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ ಮೋನೋಹೈಬ್ರಿಡ್ ಕ್ರಾಸು, ಡೈಹೈಬ್ರಿಡ್ ಕ್ರಾಸು, ಇನ್ಕಂಪ್ಲೀಟ್ ಡಾಮಿನೆನ್ಸಿ. ಇವು ಮೂರನ್ನು ಪರ್ಫೆಕ್ಟ್ ಆಗಿ ಮಾಡಿಬಿಟ್ರೆ 5 ಮಾರ್ಕ್ಸಿಗೆ ಒಂದು ನಿಮಗೆ ಸಿಕ್ಕೇ ಸಿಗುತ್ತೆ ಇದರಲ್ಲಿ. ಯಾಕಂತಂದ್ರೆ ಈ ಇದರಿಂದ 10 ಮಾರ್ಕ್ಸ್ ಬರುತ್ತೆ ನೋಡಿ. 2, 3, 5 5 + 5 10 ಮಾರ್ಕ್ಸ್ ಇರುತ್ತೆ ಈ ಚಾಪ್ಟರಿಂದ. ಓಕೆ, ಇವಾಗ 5 ಮಾರ್ಕ್ಸ್ ಇದ್ದು 1 ಜೀನ್ ಇನ್ಹೆರಿಟೆನ್ಸು ವಿತ್ ರೆಫರೆನ್ಸ್ ಟು ಸ್ಟೆಮ್ ಹೈಟು ಹೇಗೆ ಬರೆಯೋದು ಏನು ಅಂತ ನೋಡೋಣ ಇವಾಗ. ಓಕೆ ನೋಡಿ, 5 ಮಾರ್ಕ್ಸಿಗೆ ಏನು ಬಂದಿರೋದು? ಇನ್ಹೆರಿಟೆನ್ಸ್ ಆಫ್ ಸಿಂಗಲ್ ಜೀನ್ ಆರ್ 1 ಜೀನ್. 1 ಜೀನ್ ಇನ್ಹೆರಿಟೆನ್ಸ್, ಇದಕ್ಕೆ ಮೋನೋಹೈಬ್ರಿಡ್ ಕೂಡ ಹೇಳ್ತೇವೆ. ಯಾವ ಥರ ಕ್ವಶನ್ ಕೇಳಿರ್ತಾರೆ ಅದನ್ನೇ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಅಷ್ಟೇ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಮೋನೋ ಹೈಬ್ರಿಡ್ ಕ್ರಾಸ್. ಮೋನೋಹೈಬ್ರಿಡ್ ಕ್ರಾಸ್. ಓಕೆ, ಈಗ ಏನು ಬರಿಬೇಕು ನೀವು? ಈಗ ಸಿಂಗಲ್ ಜೀನ್ ವಿತ್ ರೆಸ್ಪೆಕ್ಟ್ ಟು ಸ್ಟೆಮ್ ಹೈಟ್ ಅಂತ ಕೇಳಿದಾಗ ಫಸ್ಟು ಮೋನೋಹೈಬ್ರಿಡ್ ಸಿಂಗಲ್ ಜೀನ್ ಕ್ರಾಸಿಗೆ ಏನು ಹೇಳ್ತಾರ ಅನ್ನೋದು ಬರಿಬೇಕು. ಇಟ್ ಈಸ್ ಕ್ರಾಸ್ ಬಿಟ್ವೀನ್ 2 ಪೇರೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ಸಿಂಗಲ್ ಕ್ಯಾರೆಕ್ಟರ್. ಇದನ್ನು ಫಸ್ಟ್ ಬರಿಬೇಕು. ಇದಕ್ಕೇನು ಹೇಳ್ತೇವೆ? ಮೋನೋ ಹೈಬ್ರಿಡ್ ಕ್ರಾಸ್ ಅಂತ ಹೇಳ್ತೇವೆ. ಇದಕ್ಕೆ ಫಸ್ಟು ಇದು ಮೋನೋಹೈಬ್ರಿಡ್ ಕ್ರಾಸ್ ಅನ್ನೋದಕ್ಕೆ ನೀವು ಡೆಫಿನೇಷನ್ ಕೊಡಬೇಕು. ಇಟ್ ಈಸ್ ಕ್ರಾಸ್ ಬಿಟ್ವೀನ್ 2 ಪೇರೆಂಟ್ಸ್, 2 ಇಂಡಿವಿಜುವಲ್ ನಡುವೆ ವಿತ್ ರೆಸ್ಪೆಕ್ಟ್ ಟು ಸಿಂಗಲ್ ಕ್ಯಾರೆಕ್ಟರ್. ಓಕೆ, ಆ ನಂತರ ಈಗ ಮೋನೋಹೈಬ್ರಿಡ್ ಕ್ರಾಸ್ ಅನ್ನೋದ್ರ ಬಗ್ಗೆ ಬರ್ದಿಂದ ನೀವು ಅಲ್ಲಿ ಹೇಳಿದ್ದಾರೆ ಅವರು ಸ್ಟೆಮ್ ಅಂತ. ಈಗ ಮೆಂಡಾಲ್ ಏನು ತಗೊಂಡ, ಹೇಗೆ ತಗೊಂಡ ಅನ್ನೋದು ಬರಿಬೇಕು. ಮೆಂಡಾಲ್ ಸೆಲೆಕ್ಟೆಡ್ 2 ಪ್ಲಾಂಟ್ಸ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಅಲ್ಲಿ ಅವ್ರು ಹೇಳಿರೋದೇನು? ಸ್ಟೆಮ್ ಹೈಟ್ ತಾನೆ, ಸ್ಟೆಮ್ ಹೈಟ್ ತಾನೆ. ಈ ಸ್ಟೆಮ್ ಹೈಟ್ ಅಲ್ಲಿ 2 ಕಾಂಟ್ರಾಸ್ಟಿಂಗ್, ಒಂದು ಉದ್ದ ಒಂದು ಗಿಡ್ಡ. ನೋಡಿ ಇದಕ್ಕೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂತೀವಿ. ಟಾಲ್ ಪ್ಲಾಂಟ್ ಅಂಡ್ ಡ್ವಾರ್ಫ್ ಪ್ಲಾಂಟ್. ದೀಸ್ ಆರ್ ದಿ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಇವಕ್ಕೆರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೇವೆ. ಓಕೆ, ಇದ್ರ ಬಗ್ಗೆ ಬರಿದ್ರೆ ಯಾವ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರು ಅನ್ನೋದನ್ನ ನೀವು ಬರಿಬೇಕು. ಟಾಲ್ ಪ್ಲಾಂಟು ಮತ್ತು ಡಾರ್ಫ್ ಪ್ಲಾಂಟ್. ನೆಕ್ಸ್ಟ್ ಪಾಯಿಂಟ್ ವೈಸೇ ಬರೀರಿ, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ನಾವು ವ್ಯಾಲ್ಯೂಯೇಷನ್ ಮಾಡುವಾಗ ಪಾಯಿಂಟ್ ವೈಸೇ ಇರುತ್ತೆ ಅದು ನಮಗೆ. He made a cross between, next ನೋಡಿ, he made a cross between tall plant, pure tall ಇದು, pure tall plant with pure dwarf plant. ಇಲ್ಲಿ ಪ್ಯೂರ್ ಅಂತ ಆಡ್ ಮಾಡ್ಕೊಳ್ಳಿ. ಪ್ಯೂರ್ ಟಾಲ್ ಪ್ಲಾಂಟ್ ಅಂದಾಗ ಅಲ್ಲಿ ಹೋಮೋಸೈಗಸ್ ಇರುತ್ತೆ. ಇದು ಏನಿರುತ್ತೆ? ಇದು ಕೂಡ ಹೋಮೋಸೈಗಸ್ ರಿಸೆಸಿವ್ ಇರುತ್ತೆ.
ಇವೆರಡನ್ನು ಅವ ಕ್ರಾಸ್ ಮಾಡಿದಾಗ ಅವನಿಗೆ F1 ಜನರೇಷನ್ದಲ್ಲಿ ಸಿಕ್ಕಿರೋದೇನು ಅನ್ನೋದನ್ನು ಬರಿಬೇಕು. ಹಿ ಗೋಟ್ ಆಲ್ ಟಾಲ್ ಪ್ಲಾಂಟ್ಸ್ ಇನ್ F1 ಜನರೇಷನ್. ಈ ವರ್ಡ್ ಬರೀರಿ. ಟಾಲು ಮತ್ತು ಡಾರ್ಫ್ ಪ್ಲಾಂಟ್ ಅನ್ನು ಕ್ರಾಸ್ ಮಾಡ್ದ F1 ಜನರೇಷನ್ದಲ್ಲಿ ಎಲ್ಲ ಟಾಲ್ ಪ್ಲಾಂಟು ಬಂತು. ದೆನ್ ಹಿ ಮೇಡ್ ಸೆಲ್ಫ್ ಕ್ರಾಸ್ ಬಿಟ್ವೀನ್ F1 ಪ್ರೊಜೆನೀಸ್. ಎರಡು F1 ಪ್ರೊಜೆನೀಸ್ ತಗೊಂಡು ಅವೇನ್ ಮಾಡ್ದ, ಸೆಲ್ಫ್ ಕ್ರಾಸ್ ಮಾಡ್ದ, ಅದನ್ನ ಬರಿಬೇಕು. ದೆನ್ ಹಿ ಗಾಟ್ ಬೋತ್ ಟಾಲ್ ಅಂಡ್ ಡಾರ್ಫ್ ಪ್ಲಾಂಟ್. ನೋಡಿ, ಡಾರ್ಫ್ ಪ್ಲಾಂಟು F2 ಜನರೇಷನ್ದಲ್ಲಿ ಡಾರ್ಫು ಸಿಕ್ತು, ಟಾಲು ಸಿಕ್ತು, ಆದ್ರೆ ಪರ್ಟಿಕ್ಯುಲರ್ ರೇಷಿಯೋ ಒಳಗೆ. ಇನ್ ದ ರೇಷಿಯೋ ಆಫ್ 3:1 ಇನ್ F2 ಜನರೇಷನ್. ಇದನ್ನ ಬರಿಬೇಕು. F1 ಜನರೇಷನ್ದಾಗ ಎಲ್ಲ ಟಾಲ್ ಸಿಕ್ಕಿರೋದು ಬರಿಬೇಕು. F2 ಜನರೇಷನ್ದಾಗ ಟಾಲ್ ಮತ್ತು ಡಾರ್ಫ್ ಪ್ಲಾಂಟು ಸಿಕ್ತು. ದಿಸ್ ಈಸ್ ಅಬೌಟ್ ದ ಡಿಸ್ಕ್ರಿಪ್ಷನ್. ನೀವು ಪಾಯಿಂಟ್ ವೈಸ್ ಡಿಸ್ಕ್ರಿಪ್ಷನ್ ಬರೀತೀರಾ. ಆ ನಂತರ ಇದು 5 ಮಾರ್ಕ್ಸ್ಗೆ ಇರುತ್ತಲ್ವಾ, ನೀವು ಇಲ್ಲಿ ಪ್ಯೂನೆಟ್ ಸ್ಕ್ವೇರ್ ಅಥವಾ ಚಕ್ಕರ್ ಬೋರ್ಡ್ ಹಾಕ್ಲೇಬೇಕು. ಈಗ ನೋಡೋಣ ಚಕ್ಕರ್ ಬೋರ್ಡ್ ಯಾವ ತರ ಹಾಕೋದು ಅಂತ. ಮೋನೋ ಹೈಬ್ರಿಡ್ ಕ್ರಾಸ್ ಆರ್ ಸಿಂಗಲ್ ಜೀನ್ ಇನ್ಹೆರಿಟೆನ್ಸ್ ಚಕ್ಕರ್ ಬೋರ್ಡ್ ಹಾಕಬೇಕು. ಇದು ಪಿ ಅಂದ್ರೆ ಪೇರೆಂಟ್ ಜೀನೋಟೈಪ್, ಪ್ಯೂರ್ ಟಾಲ್ ಪ್ಯೂರ್ ಡಾರ್ಫ್ ಆಯ್ತಲ್ವಾ. ಪ್ಯೂರ್ ಟಾಲ್ ಪ್ಯೂರ್ ಡಾರ್ಫ್ ಅದ್ರ ಜೀನೋಟೈಪ್. ಇದು ಪೇರೆಂಟ್ದು ಫಿನೋಟೈಪ್, ಇದು ಜೀನೋಟೈಪ್. ಪ್ಯೂರ್ ಟಾಲ್ ಅಂದಾಗ ಏನಿರುತ್ತೆ, ಎರಡು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ, ಗೊತ್ತಾಯ್ತಲ್ವಾ. ಇದು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಟಿ, ಇದು ಸ್ಮಾಲ್ ಟಿ ಸ್ಮಾಲ್ ಟಿ. ಇದು ರಿಸೆಸಿವ್ ಅಂತ ತಗೊಂಡಿದ್ದಕ್ಕೆ ಸ್ಮಾಲ್ ಟಿ ಸ್ಮಾಲ್ ಟಿ. ಸೊ ಟೈಪ್ ಆಫ್ ಗ್ಯಾಮೆಟ್ಸ್. ಈಗ ಇದರಿಂದ ಯಾವ ಗ್ಯಾಮೆಟ್, ಕ್ಯಾಪಿಟಲ್ ಟಿ. ಗ್ಯಾಮೆಟ್ಸ್ ಅನ್ನು ಯಾವಾಗಲೂ ಸರ್ಕಲ್ದಲ್ಲಿ ಬರೀಲೇಬೇಕು, ಇಲ್ಲ ಅಂದ್ರೆ ನೀವು ಮಾರ್ಕ್ಸ್ ಕನ್ಸಿಡರ್ ಆಗಲ್ಲ. ಇದು ಗ್ಯಾಮೆಟ್ಸ್. ಯಾವ ಟೈಪ್ ಗ್ಯಾಮೆಟ್ಸ್ ಆಯ್ತು, ಇದರಲ್ಲಿ ಕ್ಯಾಪಿಟಲ್ ಟಿ ಬಂತು, ಇಲ್ಲಿ ಸ್ಮಾಲ್ ಟಿ. ದೆನ್ F1 ಪ್ರೊಜನಿ. F1 ದಾಗ ಏನಾಯ್ತು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇದು ಏನಾಯ್ತಲ್ಲ ಜೀನೋಟೈಪ್ ಆಫ್ F1 ಜನರೇಷನ್. ಈಗ ಅಲ್ಲಿ ಏನಾಯ್ತು, ಇವೆಲ್ಲವೂ ಟಾಲೇ ಇದ್ದು. ಇದು F1 ಜನರೇಷನ್ ಇವೆಲ್ಲ ಏನಾಯ್ತು, ಟಾಲ್. ಇಲ್ಲಿ ಬರ್ದಿದ್ದಾರೆ ಹೈಬ್ರಿಡ್ ಟಾಲ್, ಮೋನೋ ಹೈಬ್ರಿಡ್ ಆಲ್ ವಿಚ್ ಆರ್ ಟಾಲ್. ಎಷ್ಟು ಪ್ಲಾಂಟ್ ಇದು ಇಷ್ಟು ಟಾಲ್ ಬಂದು. ದೆನ್ ಇಂಥದ್ದು ಎರಡನ್ನ ನಾವು ಏನು ಮಾಡ್ದ, ಕ್ರಾಸ್ ಮಾಡ್ದ. ಅದಕ್ಕೆ F2 ಟು ಸೆಲ್ಫ್ ಇಲ್ಲಿದೆ ನೋಡಿ. ಇಲ್ಲಿ ಇದನ್ನೇ ಇವರು ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಎರಡು F1 ಪ್ರೊಜನಿ. ಇದು ಕೂಡ F1 ಪ್ರೊಜನಿ, ಇದು ಕೂಡ F1 ಪ್ರೊಜನಿ. ಇದು ಮೇಲ್ ಅಂತ ತಗೊಳ್ಳಿ, ಇದು ಫಿಮೇಲ್ ಅಂತ ತಗೊಳ್ಳಿ. ಆವಾಗ ಇಲ್ಲಿ ಎರಡು ಟೈಪದ ಗ್ಯಾಮೆಟ್ ಆಗುತ್ತಲ್ವಾ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಇದು ಕೂಡ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಯ್ತಲ್ವಾ. ಇದನ್ನೇ ಇಲ್ಲೇ ಚಕ್ಕರ್ ಬೋರ್ಡ್ ಅಲ್ಲಿ ಇದಕ್ಕೇನು ಹೇಳ್ತೇವೆ, ಪ್ಯೂನೆಟ್ ಸ್ಕ್ವೇರ್ ಅಥವಾ ಚಕ್ಕರ್ ಬೋರ್ಡ್ ಅಂತ ಹೇಳ್ತೇವೆ, ಗೊತ್ತಾಯ್ತಾ. ಸೊ ಇಲ್ಲಿ ಇದು ಫೀಮೇಲ್ ಗ್ಯಾಮೆಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಮೇಲ್ ಗ್ಯಾಮೆಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಗ್ಯಾಮೆಟ್ಸ್. ಇದು ಫ್ಯೂಸ್ ಆದಾಗ ಟಾಲ್, ಇದು ಮತ್ತು ಇದು ಫ್ಯೂಸ್ ಆದಾಗ ಟಾಲ್, ಇದು ಮತ್ತು ಇದು ಫ್ಯೂಸ್ ಆದಾಗ ಟಾಲು. ಈ ಗ್ಯಾಮೆಟ್ ಫ್ಯೂಸ್ ಆದಾಗ ಮಾತ್ರ ಡಾರ್ಫ್. ಅಲ್ಲಿಗೆ ಏನಾಯ್ತು, ಅವನಿಗೆ 3:3 ಟಾಲ್ ಇಲ್ಲಿ ಕೊಟ್ಟಿದ್ದಾರೆ. 1 ಜೀನೋಟೈಪ್ ಫಿನೋಟೈಪ್ ಇಲ್ಲಿದೆ ನೋಡಿ, 3 ಟಾಲ್ and 1 ಡಾರ್ಫ್. ಯು ಹ್ಯಾವ್ ಟು ರೈಟ್ ದಿಸ್ ಒನ್. ಇದು F2 ಜನರೇಷನ್ನು, ಇದು F1 ಜನರೇಷನ್ನು. ಇಲ್ಲಿ ಫಿನೋಟೈಪಿಕ್ ರೇಷಿಯೋ ನೀಟಾಗಿ ಬರೀಬೇಕು ನೀವು. ಫಿನೋಟೈಪಿಕ್ ರೇಷಿಯೋ, ಫಿನೋಟೈಪಿಕ್ ರೇಷಿಯೋ. ಫಿನೋಟೈಪಿಕ್ ರೇಷಿಯೋ ಏನಿರ್ತೈತಿ, 3:1. 3 ಟಾಲ್ ಇಲ್ಲಿ ಬರ್ದಿದ್ದಾರೆ, 3 ಟಾಲು 1 ಡಾರ್ಫ್. ಜೀನೋಟೈಪಿಕ್ ರೇಷಿಯೋ, ಇದಕ್ಕೆ ಜೀನೋಟೈಪಿಕ್ ರೇಷಿಯೋ ಆಫ್ F2 ಹೇಳ್ತೀವಿ. ಒಂದು ಪ್ಯೂರ್ ಟಾಲ್ ಇರುತ್ತೆ, ಯಾಕಂದ್ರೆ ಅಲ್ಲಿ ಜೀನೋಟೈಪ್ ಹೋಮೋಸೈಗಸ್ಸೋ ಅಥವಾ ಹಿಟ್ರೋಸೈಗಸ್ಸೋ ನೋಡ್ತೇವೆ. ಒಂದು ಹೋಮೋಸೈಗಸ್ ಟಾಲು, 2 ಹಿಟ್ರೋಸೈಗಸ್ ಟಾಲು, 1 ಹೋಮೋಸೈಗಸ್ ಡಾರ್ಫ್. ಈ ತರ ನೀವು 5 ಮಾರ್ಕ್ಸಿಗೆ ಈ ಫುಲ್ ಚಕ್ಕರ್ ಬೋರ್ಡ್ ಹಾಕ್ಲೇಬೇಕು, ಈ ತರ ಬರಿಬೇಕು. ಅಂದಾಗ ಮಾತ್ರ ನಿಮಗೆ ಪ್ರತಿಯೊಂದು ಸ್ಟೆಪ್ಪಿಗೂ ಇಲ್ಲಿ ಮಾರ್ಕ್ಸ್ ಇರುತ್ತೆ. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಇದು ಬರೆಯೋಕ್ಕೆ 1 ಮಾರ್ಕ್ಸ್, ಇದು ಹಾಫು ಇದು ಹಾಫು, ಆ ಥರ ಇರುತ್ತೆ. ಸೊ ಅದಕ್ಕೆ ನೀವು ನೀಟಾಗಿ ಇದನ್ನೆಲ್ಲಾನು ಏನು ಮಾಡಬೇಕು, ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಈ ಥರ ಬರೆದ್ರೆ ಯು ಗೆಟ್ ಫುಲ್ ಮಾರ್ಕ್ಸ್. ಈಗ ಮೋನೋಹೈಬ್ರಿಡ್ ಕ್ರಾಸ್ ಇದ್ದಾಗ ಈ ಥರ ಪೇರೆಂಟಲ್, ಜೀನೋಟೈಪ್,
type of gamete, F1 generation, type of gametes in F1 generation, F2 generation, and that is phenotypic, genotypic, and this is that is Punnett square. Then you get full marks. Okay, next question ಹೋಗೋಣ ಇವಾಗ. 5 marks. 5 marks question ಇನ್ನೊಂದು ಯಾವ್ದು ಬಂದಿದೆ, ಇದು ಮಾರ್ಚಲ್ಲಿ ಬಂದಿರೋದು, ಇದು ಜುಲೈಯಲ್ಲಿ ಬಂದಿದೆ. ಜುಲೈದಲ್ಲಿ 5 ಮಾರ್ಕ್ಸಿಗೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ವಿತ್ ರೆಫರೆನ್ಸ್ ಟು ಸೀಡ್ ಶೇಪ್ ಅಂಡ್ ಕಲರ್. ಇಲ್ಲಿ ನೋಡಿ, ಇಲ್ಲಿ ನೀವು ಲಾ ಆಫ್ ಡಾಮಿನೆನ್ಸಿ ಕೇಳಿಲ್ಲ ಅವರು, ನೀವು ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕೇಳಿದಾಗ ಈ ಲಾದ ಸ್ಟೇಟ್ಮೆಂಟು ಬರೀಲೇಬೇಕು. ಸ್ಟೇಟ್ಮೆಂಟ್ ಬರೆದು ಆಮೇಲೆ ಡೈ ಹೈಬ್ರಿಡ್ ಕ್ರಾಸ್ದು ಎಕ್ಸ್ಪ್ಲನೇಷನ್ನು ಕೊಡಬೇಕು. ಕ್ರಾಸ್ದು ಎಕ್ಸ್ಪ್ಲನೇಷನ್ ಕೊಡಬೇಕು. ನೋಡೋಣ ಇವಾಗ ಯಾವ ಥರ ಬರಿಬೇಕು. ಈ ಥರ ಕೊಟ್ಟಾಗ ನೋಡೋಣ. ಇವಾಗ ಡೈ ಹೈಬ್ರಿಡ್ ಕ್ರಾಸ್ ಅಥವಾ 2 ಜೀನ್ ಇನ್ಹೆರಿಟನ್ಸ್ ಅಥವಾ ಡೈ ಹೈಬ್ರಿಡ್ ಕ್ರಾಸ್ ಅಥವಾ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅದ್ರ ಬಗ್ಗೆ ನೋಡೋಣ. ಫಸ್ಟ್ ಇಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕೇಳಿದಾಗ ನೋಡಿ, ಇಲ್ಲಿ ಅವ್ರು ಕೇಳಿರೋದೇನು, ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಇಲ್ಲಿ ಲಾ ಅಂತ ಕೇಳಿದ್ದಾರೆ. ಫಸ್ಟ್ ನೀವು ಅದಕ್ಕೆ ಏನ್ ಮಾಡಬೇಕು, ಈ ಲಾ ಡೆಫಿನೇಷನ್ ಅನ್ನ ಕೊಡಬೇಕು. It states that when 2 or more genes or alleles are brought together, they separate independently of each other during gamete formation. ಈಗ ನೋಡಿ, ಇಲ್ಲಿ ಹೇಳೋದೇನಂದ್ರೆ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂದ್ರೆ ಈಗ 2 ಅಥವಾ 2ಕ್ಕಿಂತ ಜಾಸ್ತಿ ಅಲೀಲನ್ನು ಅಥವಾ ಜೀನ್ಸನ್ನು ಅಥವಾ ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡಿದಾಗ ಅವನು ಒಂದೇ ಸರಕ್ಕೆ ನೀವು ಏನು ಮಾಡಿದಾಗ ಕೂಡಿಸಿದಾಗ ಕನ್ಸಿಡರ್ ಮಾಡಿದಾಗ ಅಲ್ಲಿ ಅವು ಮಿಕ್ಸ್ ಆಗಲ್ಲ. ಈಗ ಅದು ಏನು ಹೇಳಿದೆ, ಶೇಪ್ ಆಫ್ ದ ಶೀಡು ಮತ್ತು ಕಲರ್ ಆಫ್ ದ ಸೀಡು. ರೌಂಡ್ ಕ್ಯಾಪಿಟಲ್ ಆರು, ಯೆಲ್ಲೋ ಕಲರ್, ಇದು ಒಂದು ಕ್ಯಾರೆಕ್ಟರು, ಇದು ಒಂದು ಕ್ಯಾರೆಕ್ಟರ್, ಇದು ಪೇರ್ ಆಫ್ ಜೀನ್ ಫಾರ್ 1 ಕ್ಯಾರೆಕ್ಟರ್, ಪೇರ್ ಆಫ್ ಜೀನ್ ಫಾರ್ 1 ಕ್ಯಾರೆಕ್ಟರ್. ಹೀಗಿದ್ದಾಗ ನೀವು 2 ಅಥವಾ 2ಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿರುವಂಥ ಜೀನು ಇದೊಂದು ಕ್ಯಾರೆಕ್ಟರ್ಗೆ ಇದೊಂದು ಕ್ಯಾರೆಕ್ಟರ್ಗೆ ಈ ಜೀನ್ಗಳು ಏನಾಗುತ್ತೆ ಅಂದರೆ ಇವನು ಕೂಡಿಸಿ 2 ಮತ್ತು 2ಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ನ ಅಥವಾ ಅಲೀಲನ್ನ ಜೀನ್ಸನ್ನು ತಗೊಂಡಾಗ ಅವು ಒಂದಕ್ಕೊಂದು ಪರಸ್ಪರ ವಿಭಿನ್ನವಾಗಿ ತಮ್ಮಷ್ಟು ತಾವೇ ಇಂಡಿಪೆಂಡೆಂಟ್ ಆಗಿ ಆಕ್ಟ್ ಮಾಡುತ್ತೆ ಅನ್ನೋದು ಹೇಳೋದೇ ಈ ಲಾದ ಸ್ಟೇಟ್ಮೆಂಟ್. ಗ್ಯಾಮೆಟ್ ಫಾರ್ಮೇಷನ್ ಆಗಬೇಕಾದ್ರೆ ಆರ್ ಅಂತ ಬರೋದಿಲ್ಲ, 2 ಜೀನ್ ಬರಬೇಕಲ್ಲ, ಆರ್ ಅಂತ ಬರೋದಿಲ್ಲ. ಇದರಿಂದ 1 ಬರುತ್ತೆ, ಇದರಿಂದ 1. ಇದು ತನ್ನಷ್ಟಕ್ಕೆ ತಾ ಇಂಡಿಪೆಂಡೆಂಟ್ ಆಗುತ್ತೆ, ಆಕ್ಟ್ ಮಾಡುತ್ತೆ, ಇದು ಕೂಡ ಇಂಡಿಪೆಂಡೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಅದೇ ಈ ಲಾದ ಸ್ಟೇಟ್ಮೆಂಟ್. ವೆನ್ 2 or more genes or alleles, one or the same, are brought together, ಅವನು ಒಂದೇ ಸರಿ ಕೂಡಿಸಿದಾಗ they separate independently of each other, ಒಂದಕ್ಕೊಂದು ತಮ್ಮಷ್ಟಕ್ಕೆ ತಾವೇ ಸಪರೇಟ್ ಆಗಿ ಬಿಹೇವ್ ಮಾಡುತ್ತೆ. ಫಸ್ಟ್ ನೀವು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಕೇಳಿದಾಗ ಈ ಸ್ಟೇಟ್ಮೆಂಟ್ ಅನ್ನ ಫಸ್ಟ್ ಬರಿಬೇಕು. ಈ ಸ್ಟೇಟ್ಮೆಂಟ್ ಬರೆದು ನಂತರ ಡೈ ಹೈಬ್ರಿಡ್ ಕ್ರಾಸ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಆಯ್ತಲ್ವಾ? ಈ ಸ್ಟೇಟ್ಮೆಂಟ್ ಬರೀತೀರಾ. ನೆಕ್ಸ್ಟ್ ನೋಡೋಣ ಏನು ಬರೆಯೋದು ಅಂತ. ಇವಾಗ ನೋಡಿ, ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಅಂದ್ರು ಒಂದೇ, ಡೈ ಹೈಬ್ರಿಡ್ ಕ್ರಾಸ್. ಈಗ ಫಸ್ಟ್ ನೀವೇನು ಮಾಡಬೇಕು, ಆ ಸ್ಟೇಟ್ಮೆಂಟ್ ಬರೆದ ನಂತರ ಡೈ ಹೈಬ್ರಿಡ್ ಕ್ರಾಸ್ ಬಗ್ಗೆ ಬರಿಬೇಕು. ಡೈ ಹೈಬ್ರಿಡ್ ಕ್ರಾಸ್ ಅಂದ್ರೆ ಏನು, ಇಲ್ಲಿ 2 ಇಂಡಿವಿಜುವಲ್ ಕ್ರಾಸ್ ಬಿಟ್ವೀನ್ 2 ಇಂಡಿವಿಜುವಲ್ ವಿತ್ ರೆಫರೆನ್ಸ್ ಟು ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಬರಿಬೇಕು. ಕ್ರಾಸ್ ಬಿಟ್ವೀನ್ 2 ಇಂಡಿವಿಜುವಲ್ ವಿತ್ ರೆಫರೆನ್ಸ್ ಟು 2 ಕ್ಯಾರೆಕ್ಟರ್ಸ್, ವಿತ್ ರೆಫರೆನ್ಸ್ ಟು 2 ಕ್ಯಾರೆಕ್ಟರ್, ಇದನ್ನು ನೀವು ಬರಿಬೇಕು. ಆ ನಂತರ ಮೆಂಡಾಲ್ ಏನು ಸೆಲೆಕ್ಟ್ ಮಾಡ್ದ, ನಿಮ್ಗೆ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಏನು ಅಂತಂದ್ರೆ ಪೇರ್ ಆಫ್ ಕ್ಯಾರೆಕ್ಟರು, ಶೇಪ್ ಆಫ್ ದ ಸೀಡ್, ಕಲರ್ ಆಫ್ ದ ಸೀಡ್ ಅಂತ ಬರಿಬೇಕು. selected shape of the seed, color of the seed. Shape of the seed round, idu dominant, color of idu wrinkled, idu recessive. Shape of the seed ge iveredu character baribeku. Shape of the seed ಬಗ್ಗೆ pair of contrasting character. ಹಾಗೆ color of the seed ಬಗ್ಗೆ yellow color ಅನ್ನೋದು dominant, ಅದನ್ನ ವಾಯ್ದಿಂದ
ಕ್ಯಾಪಿಟಲ್ ವೈ ದಿಂದ ರಿಪ್ರೆಸೆಂಟ್ ಮಾಡುತ್ತೆ. ಗ್ರೀನ್ ಅನ್ನೋದು ಕಲರು ರಿಸೆಸಿವ್ ಕ್ಯಾರೆಕ್ಟರ್, ಅದು ಸ್ಮಾಲ್ ವೈ ದಿಂದ ರಿಪ್ರೆಸೆಂಟ್ ಮಾಡುತ್ತೆ. ಈ ತರ ನೀವು ಸ್ಟೇಟ್ಮೆಂಟ್ ಬರಿಬೇಕು. ಕಲರ್ ಆಫ್ ದ ಸೀಡು, ಇದು ಶೇಪ್ ಆಫ್ ದ ಸೀಡು, ಇದು ಕಲರ್ ಆಫ್ ದ ಸೀಡು. ನೆಕ್ಸ್ಟ್ ಏನ್ ಬರೆಯೋದು? ಮೆಂಡಲ್ ಕ್ರಾಸ್ ಪ್ಯೂರ್ ರೌಂಡ್ ಅಂಡ್ ಯೆಲ್ಲೋ, ಇವೆರಡು ಡಾಮಿನೆಂಟ್ ತಾನೆ. ಇದು ಒಂದು ಕ್ಯಾರೆಕ್ಟರು, ಇದು ಒಂದು ಕ್ಯಾರೆಕ್ಟರ್. ರೌಂಡ್ ಅಂಡ್ ಯೆಲ್ಲೋ ಕ್ರಾಸ್ಡ್ ಕ್ಯಾರೆಕ್ಟರ್ ವಿತ್ ಪ್ಯೂರ್ ರಿಂಕಲ್ಡ್ ಅಂಡ್ ಗ್ರೀನ್. ಇದು ಏನದ, ಇದು ಇದೆ ಅಲ್ವಾ, ದಿಸ್ ಒನ್ ಈಸ್ ಕಾಲ್ಡ್ ದಟ್ ಈಸ್ ರಿಸೆಸಿವ್. ಇದು ಕೂಡ ರಿಸೆಸಿವ್, ಇದು ಎರಡು ಗುಣ ಎಲ್ಲಿ ರಿಸೆಸಿವ್ ಕ್ಯಾರೆಕ್ಟರ್. ಇವನ್ ಎರಡನ್ನು ಕ್ರಾಸ್ ಮಾಡಿದಾಗ, ಇದನ್ನ ಕ್ರಾಸ್ ಮಾಡಿದಾಗ F1 ಪ್ರೊಜನಿ ಒಳಗೆ ಏನು ಬಂತು ಅನ್ನೋದನ್ನ ಬರಿಬೇಕು. ಎಲ್ಲ ರೌಂಡು ಯೆಲ್ಲೋ ಬಂದು, ಆಲ್ ರೌಂಡ್ ಅಂಡ್ ಯೆಲ್ಲೋ. ಸೊ ಹೆನ್ಸ್ ರೌಂಡ್ ಅಂಡ್ ಯೆಲ್ಲೋ ಈಸ್ ಕ್ಯಾರೆಕ್ಟರ್ ಈಸ್ ಡಾಮಿನೆಂಟ್. ಇದನ್ನ ಬರಿಬೇಕು. ಯಾಕೆ ಡಾಮಿನೆಂಟ್ ಅಂದ್ರೆ F1 ಜನರೇಷನ್ದಾಗ ಯಾವ ಕ್ಯಾರೆಕ್ಟರ್ ಬರುತ್ತೆ, ಯಾವ ಗುಣ ಬರುತ್ತೆ, ಅದನ್ನ ಡಾಮಿನೆಂಟ್ ಅಂತೇವೆ, ಅದನ್ನ ಬರಿಬೇಕು. ರಿಂಕಲ್ಡ್ ಅಂಡ್ ಗ್ರೀನ್ ಅನ್ನೋದನ್ನ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ನೀವು ಇಲ್ಲೇ ಬರಿಬೇಕು. ಓಕೆ, ಇದು ಡಿಸ್ಕ್ರಿಪ್ಷನ್ ಪಾರ್ಟ್, ನೀವು ಬರಿಬೇಕಾಗಿರುವಂತ ಸ್ಟೇಟ್ಮೆಂಟು. ಡಿಸ್ಕ್ರಿಪ್ಷನ್ ಪಾರ್ಟ್. ಇಲ್ಲಿ ಇನ್ಹೆರಿಟೆನ್ಸ್ ಆಫ್ 2 ಜೀನ್ಸ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಆಗ್ಲೇ ಇಲ್ಲೇನು ಸ್ಟೇಟ್ಮೆಂಟ್ ಬರೆದ್ಬಿಟ್ಟಿರ್ತೀರ. ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಸ್ಟೇಟ್ಮೆಂಟ್ ಬರೆದ ತಕ್ಷಣ ಡೈಹೈಬ್ರಿಡ್ ಕ್ರಾಸು ಈ ಪಾಯಿಂಟ್ಸು ಬರಿತಾ ಹೋಗಿ. ಓಕೆ, ನೆಕ್ಸ್ಟ್ ಇದಾದ ನಂತರ ಇಲ್ಲಿ ನೀವು ಹಾಕಬೇಕಾಗಿರೋದೇನು ಅಂತಂದ್ರೆ ನೋಡಿ, ಈಗ ಡೈಹೈಬ್ರಿಡ್ ಕ್ರಾಸದ್ದು ಚೆಕ್ಕರ್ ಬೋರ್ಡ್ ಹಾಕಬೇಕು. ಇದನ್ನ ಹಾಕಿದ್ರೆ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗೋದು, ಇಲ್ಲ ಅಂದ್ರೆ ಸಿಗಲ್ಲ. ಇಲ್ಲಿ ಪೇರೆಂಟಲ್ ಜನರೇಷನ್ನು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್, ಸ್ಮಾಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ ರೌಂಡ್ ಎಲ್ಲೋ ರೌಂಡ್ ಎಲ್ಲೋ. ಆನಂತರ ಗ್ಯಾಮೆಟ್ಸು ಆರು ವೈ, ಇದರಿಂದ ಒಂದು ಇದರಿಂದ ಒಂದು, ಇದನ್ನೇ ಹೇಳೋದು ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸ್ಮಾಲ್ ಆರ್ ಸ್ಮಾಲ್ ವೈ, ಎರಡು ಥರದ ಗ್ಯಾಮೆಟ್. ಇದು ಏನೈತಲ್ಲ F1 ಪ್ರೊಜನಿ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಆಲ್ ರೌಂಡ್ ಅಂಡ್ ಎಲ್ಲೋ ಬರಿಬೇಕು ನೀವು ಇಲ್ಲೇ. ಆಲ್ ರೌಂಡ್ and yellow progenies. ನೆಕ್ಸ್ಟ್ ಈ F1 ಎರಡು F2 ಜನರೇಷನ್ ಅಂದ್ರೆ ಎರಡು F1 ಪ್ರೊಜನಿ ತಗೊಂಡಿದ್ದಾರೆ. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಅದರದ್ದು ಗ್ಯಾಮೆಟ್ಸು 4 ತರ ಬರುತ್ತೆ. ಇದೆಲ್ಲ ಎಕ್ಸ್ಪ್ಲೈನ್ ಮಾಡಾಗಿದೆ. ಈ ಗ್ಯಾಮೆಟ್ಸ್ ಅನ್ನೇ ನೀವು ಇಲ್ಲಿ ಚೆಕ್ಕರ್ ಬೋರ್ಡ್ದಲ್ಲಿ ಮೆನ್ಷನ್ ಮಾಡಿದೆ ನೋಡ್ರಿ. ಇಲ್ಲಿ ವೈ ಆರ್ ಕ್ಯಾಪಿಟಲ್, ಕ್ಯಾಪಿಟಲ್ ವೈ ಕ್ಯಾಪಿಟಲ್ ಆರು, ಕ್ಯಾಪಿಟಲ್ ವೈ ಸ್ಮಾಲ್ ಆರು, ಸ್ಮಾಲ್ ವೈ ಕ್ಯಾಪಿಟಲ್ ಆರು, ಸ್ಮಾಲ್ ವೈ ಸ್ಮಾಲ್ ಆರ್. ಮೇಲ್ ಕಡೆ 4, ಫಿಮೇಲ್ ಕಡೆ 4. ಇದ್ರ ಕಾಂಬಿನೇಷನ್ ಮಾಡಿಕೊಂಡು 1 2 3 4 5 6 7 8 9 10 11 12 13 14 15 16 ಟೋಟಲಿ 16 ಕಾಂಬಿನೇಷನ್ ಅನ್ನ ಈ ತರ ನೀವು ಪ್ಯೂನೆಟ್ ಸ್ಕ್ವೇರ್ ಅಥವಾ ಚೆಕ್ಕರ್ ಬೋರ್ಡ್ ಹಾಕಿ ಮೆನ್ಷನ್ ಮಾಡಲೇಬೇಕು. ಅಂದಾಗಷ್ಟೇ ಮಾರ್ಕ್ಸ್ ಸಿಗುತ್ತೆ. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೀವು ಇದನ್ನೇನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಇದನ್ನ ಬರೆದ್ರೆ ಸಾಕು. ಇದನ್ನೇ ಕಾಂಬಿನೇಷನ್ ಮಾಡ್ಕೋಬೇಕು. ಇಲ್ಲೇ 1 2 3 4 5 6 7 8 9 ಈ 9 ಒಂದೇ ತರ ಇದ್ದಾವೆ. 9 ರೌಂಡ್ ಮತ್ತು ಯೆಲ್ಲೋ ಬರುತ್ತೆ. ರೌಂಡ್ ಯೆಲ್ಲೋ 9 ಆಯ್ತಾ. ಆಮೇಲೆ ಇಲ್ಲಿ ನೋಡಿ, ಇದು 1 2 3, ಈ 3 ಏನಿದಾವು ಯೆಲ್ಲೋ ರಿಂಕಲ್ಡ್, ರಿಂಕಲ್ಡು ಮತ್ತು ಯೆಲ್ಲೋ. ಈಗ ಇನ್ನು 3 ಇದಾವೆ ನೋಡಿ, ಇಲ್ಲಿ ನೋಡಿ 1 2 3, ಇವು 3 ಏನಿದಾವೆ 3 ರೌಂಡ್ ಗ್ರೀನ್. ಲಾಸ್ಟ್ ಒಂದಿದೆ ನೋಡಿ, ಇದು ಒಂದೇ ಮಾತ್ರ ಬೇರೆ ಇದೆ. ಇದು ಯಾವಾಗಲೂ ಏನಿರುತ್ತೆ 1 ರಿಂಕಲ್ಡ್ ಗ್ರೀನ್. ಈ 4 ಕಾಂಬಿನೇಷನ್ ಅನ್ನು ಬರೋದು ಫಿನೋಟೈಪಿಕ್ ರೇಷಿಯೋ ಅಂತ 9:3:3:1 ಅಂತ ಬರಿಬೇಕು.
9 ರೌಂಡ್ ಎಂಡ್ ಎಲ್ಲೋ, 3 ರಿಂಕಲ್ಡ್ ಎಲ್ಲೋ, 3 ರೌಂಡ್ ಗ್ರೀನ್, 1 ರಿಂಕಲ್ಡ್ ಗ್ರೀನ್. ಅಂದರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಓಕೆ, ಇಲ್ಲಿಗೆ ಇದು 2018 ಕ್ವಶನ್ ಪೇಪರು ಮುಗಿಯಿತು. ನೋಡಿ, ಇವಾಗ 2018 ಕ್ವಶನ್ ಪೇಪರು ಸಾಲ್ವ್ ಮಾಡ್ದಂಗೆ ಆಯಿತು. ಬೋತ್ ಮಾರ್ಚ್ ಮತ್ತು ಜುಲೈದ್ದು ಸಾಲ್ವ್ ಮಾಡ್ದಂಗೆ ಆಯಿತು. ಆಯ್ತಲ್ವಾ? 2 ಮಾರ್ಕ್ಸ್ ಆಯಿತು, 2 ಮಾರ್ಕ್ಸ್ ಆಯಿತು, 3 ಮಾರ್ಕ್ಸ್ ಆಯಿತು, 5 ಮಾರ್ಕ್ಸ್ ಆಯಿತು. ಈಗ ನೆಕ್ಸ್ಟು ಮಾರ್ಚ್ 2019, ಮಾರ್ಚ್ ಆ್ಯಂಡ್ ಜುಲೈ 2019 ನೋಡೋಣ. 2000 ಮಾರ್ಚ್ ಮತ್ತು ಜುಲೈ ಸಾಲ್ವ್ ಮಾಡ್ದಂಗೆ ಆಯಿತು. ನೆಕ್ಸ್ಟ್ ಸೆಷನ್ನಲ್ಲಿ, ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ಮಾರ್ಚ್ 2019 ಮತ್ತು ಜುಲೈ 2019 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು.